ಹರಕೆಯನ್ನು ಹೊತ್ತು ಮರೆತಿದ್ದೀರಾ? ದೇವರಲ್ಲಿ ಹರಕೆ ಹೊತ್ತು ನೀವು ಮರೆತಿರುವಿರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ನಮಗೆ ಕಷ್ಟಗಳು ಬಂದಾಗ ಕಷ್ಟಗಳನ್ನು ನಿವಾರಿಸಲು ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಹರಕೆಗಳನ್ನು ಹೊರುತ್ತೇವೆ ಅಥವಾ ಮನೆ ದೇವರಿಗೆ ಹರಕೆಯನ್ನು ಹೊರುತ್ತೇವೆ. ಕಷ್ಟಗಳು ತೀರಿದ ನಂತರ ಹರಕೆಯನ್ನು ತೀರಿಸದೆ ಮರೆತು ಬಿಡುತ್ತೇವೆ. ಇದರಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ನಾವು ಮಾಡುವ ಕೆಲಸಗಳಿಗೆ ಅಡಚಣೆ ಉಂಟಾಗುವುದು. 1. ನಿಮ್ಮ ಮನೆ ದೇವರಿಗೆ ಹರಕೆಯನ್ನು ಹೊತ್ತಲ್ಲಿ ಮೊದಲು ನಿಮ್ಮ ಮನೆ ದೇವರಿಗೆ ಹರಕೆಯನ್ನು ತೀರಿಸಿ. 2. ನೀವು ದೇವರಲ್ಲಿ ಹರಕೆ ಹೊರುವ ಮುನ್ನ ನಿಮಗೆ ಹರಕೆ ತೀರಿಸಲು ಸಾಧ್ಯವಾಗುವುದಾದರೆ ಮಾತ್ರ ಅಂಥವುಗಳನ್ನು ಹರಕೆಯನ್ನು ಮಾಡಿಕೊಳ್ಳಿ. 3. ನೀವು ದೇವರಲ್ಲಿ ಹರಕೆಯನ್ನು ಹೊತ್ತ ನಂತರ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ದೇವರ ಮನೆಯಲ್ಲಿ ಇಡಿ. 4. ನೀವು ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆಗೆ ಹರಕೆಯನ್ನು ಹೊತ್ತಿದ್ದರೆ ನೀವು ಹರಕೆಯನ್ನು ತೀರಿಸದೆ ಹೋದರೆ ಅವರಿಗೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಕಾಡುವುದು. 5. ನೀವು ಯಾವುದಾದರೂ ದೇವರುಗಳಿಗೆ ಮುಡುಪನ್ನು ಕಟ್ಟಿ ಮರೆತಿದ್ದರೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿಯಲ್ಲಿ ಅದನ್ನು ಬಿಟ್ಟು ಈ ಮುಡುಪು ಕಟ್ಟಿರುವ ದೇವರಿಗೆ ಸೇರಲಿ ಎಂದು ಕೈ ಮುಗಿದು ಪ್ರಾರ್ಥನೆಯನ್ನು ಸಲ್ಲಿಸಿ. 6. ನೀವು ಕೆಲಸ ಸಿಗಲಿ ಎಂದು ಹರಕೆ ಹೊತ್ತಿದ್ದರೆ ಕೆಲಸ ಸಿಕ್ಕ ನಂತರ ಹರಕೆ ತೀರಿಸದೆ ಹೋದರೆ ಕೆಲಸದಲ್ಲಿ ಕಿರಿಕಿರಿ, ಸಂಬಳ ಸರಿಯಾಗಿ ಕೊಡದಿರುವುದು, ಕೆಲಸದ ಯಜಮಾನನ ಕಿರುಕುಳ, ಹೀಗೆ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ. 7. ನೀವು ಮನೆ ಕಟ್ಟಲು ಏನಾದರೂ ಹರಕೆಯನ್ನು ಹೊಂದಿದ್ದರೆ ಅದನ್ನು ತೀರಿಸದಿದ್ದರೆ ಮನೆಯು ಪೂರ್ಣವಾಗದೆ ಅಡಚಣೆ ಉಂಟಾಗುವುದು. ನೀವು ಮನೆಯನ್ನು ಕಟ್ಟಿದ ನಂತರವೂ ಸಹ ಮನೆಯಿಂದ ಏನಾದರೂ ಕಿರಿಕಿರಿಯನ್ನು ಅನುಭವಿಸಬೇಕಾಗುತ್ತದೆ. 8. ಒಂದು ವೇಳೆ ನಮ್ಮ ಹಿರಿಯರು ಹೊತ್ತ ಹರಕೆಯನ್ನು ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ತೀರಿಸಬಹುದಾಗಿರುತ್ತದೆ. ಇದರಿಂದ ನಮ್ಮ ಹಿರಿಯರಿಗೂ ದೋಷಗಳು ಹೊರಟು ಹೋಗಿ ನಮಗೂ ಸಹ ದೈವಶಾಪದಿಂದ ಮುಕ್ತಿ ದೊರೆಯುತ್ತದೆ. 9. ನೀವು ಮುಡುಪನ್ನು ಯಾವ ದೇವರಿಗೆ ಕಟ್ಟಿರುತ್ತೀರಿ ಎಂದು ಕೆಲವು ದಿನಗಳ ನಂತರ ಮರೆತು ಹೋಗುತ್ತೀರಿ. ಹೀಗೆ ಆಗದಿರಲು ಒಂದು ಡಬ್ಬಿಯಲ್ಲಿ ಅದನ್ನು ಇಟ್ಟು ಒಂದು ಸಣ್ಣ ಚೀಟಿಯಲ್ಲಿ ಯಾವ ದೇವರಿಗೆ ಏತಕ್ಕಾಗಿ ಮುಡುಪನ್ನು ಕಟ್ಟಿರುತ್ತೀರಾ ಎಂದು ವಿವರವಾಗಿ ಬರೆದು ಡಬ್ಬಿಯಲ್ಲಿ ಇಡಿ. 10. ಕಷ್ಟಗಳು ನಿಮ್ಮನ್ನು ಕಾಡುತ್ತಿದ್ದರೆ, ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರೇನಾದರೂ ಹರಕೆ ಹೊತ್ತಿದ್ದರೆ, ಅವರು ಇಲ್ಲದಿದ್ದರೆ ನೀವು ಹೀಗೆ ಮಾಡಿ. ಮನೆಯನ್ನು ಸ್ವಚ್ಛಗೊಳಿಸಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ದೇವರಲ್ಲಿ ನಮ್ಮ ತಂದೆ ತಾಯಿಯಂದಿರು ಯಾವ ದೇವರಿಗೆ ಹರಕೆಯನ್ನು ಹೊತ್ತಿದ್ದಾರೋ ಅವರು ಮರೆತಿರುತ್ತಾರೆ, ಆದ್ದರಿಂದ ಅವರನ್ನು ಕ್ಷಮಿಸಿ ನಮಗೆ ಕಷ್ಟಗಳು ಎದುರಾಗದಂತೆ ನಮ್ಮನ್ನು ಕಾಪಾಡಿ ಎಂದು ಪ್ರಾರ್ಥಿಸಿದ್ದಲ್ಲಿ ಅದರ ದೋಷ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.